ನಮಸ್ಕಾರ. ಗುಡಿಯ ನೋಡಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂಥದ್ದು ಶಿರಸಿ ಸಮೀಪದ ಕರೂರು ಸೀಮೆಯ ದೇಗುಲಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಸೋಮಸಾಗರ ಅನ್ನುವಂಥ ಊರಿಗೆ. ಈ ಊರಿಗೆ ಸಂಬಂಧಿಸಿದ ಹಾಗೆ 3 ಕ್ಷೇತ್ರಗಳಿವೆ. ಇದನ್ನು ಒಟ್ಟಾರೆಯಾಗಿ ಕರೂರು ಸೀಮೆ ಅಂತ ಕರೀತಾರೆ. ಈ ಸೀಮೆಯ ವಿವರ ಮತ್ತು ಈ ಕ್ಷೇತ್ರಗಳ ವಿವರ ಎಲ್ಲವನ್ನು ನೀಡ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬಂದ್ಬಿಡಿ. ಈ ಕ್ಷೇತ್ರಕ್ಕೆ ನೀವು ಬರೋದಾದರೆ ಮೊದಲು ಶಿರಸಿಯನ್ನು ತಲುಪಬೇಕು. ಬೆಂಗಳೂರಿನಿಂದ ಶಿರಸಿಗೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಐರಾವತ ಹೊರಡುವ ಸಮಯ ರಾತ್ರಿ 10ಕ್ಕೆ, ಇದರ ದರ 690 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 7ಕ್ಕೆ, 9:30ಕ್ಕೆ ಹಾಗೂ 10:30ಕ್ಕೆ, ಇದರ ದರ 581 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ರಾತ್ರಿ 8ಕ್ಕೆ, 8:30ಕ್ಕೆ ಹಾಗೂ 10:45ಕ್ಕೆ, ಇದರ ದರ 413 ರೂಪಾಯಿ. ಅಂದಹಾಗೆ ಈ ಕ್ಷೇತ್ರದಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಬಂದಂಥವರು ಶಿರಸಿಯಲ್ಲೇ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಈ ದೇವಾಲಯ ಇದೆಯಲ್ಲ, ಈ ದೇವಾಲಯದ ಸುತ್ತಲೂ ಇರ್ತಕ್ಕಂಥ ಪ್ರದೇಶವನ್ನು ಕರೂರು ಸೀಮೆ ಅಂತ ಕರೀತಾರೆ. ಕರೂರಿನ ಅರಸರು ಆಳ್ತಾ ಇದ್ದಂಥ ಜಾಗವಾದ್ದರಿಂದ ಇದಕ್ಕೆ ಕರೂರು ಸೀಮೆ ಅನ್ನುವಂಥ ಹೆಸರು ಬಂತು. ಅಂದಹಾಗೆ ಈ ಕರೂರು ಸೀಮೆಯ ಜನ ಇಲ್ಲಿನ 3 ದೇಗುಲಗಳಿಗೆ ನಡ್ಕೊಳ್ತಾರೆ. ಬಹಳ ಪವಿತ್ರ ಮತ್ತು ಬಹಳ ಶಕ್ತಿದಾಯಕವಾದ ಸನ್ನಿಧಿಗಳು ಅವು. ಅಂದಹಾಗೆ ಅವು ಯಾವ್ಯಾವಪ್ಪ ಅಂತಂದರೆ, ನಾವು ಈಗ ಬಂದಿರತಕ್ಕಂಥ ಸೋಮೇಶ್ವರ ದೇಗುಲ, ಮತ್ತು ಇಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಗೋಳಿ ಗಣಪತಿ ಎನ್ನುವಂಥ ದೇಗುಲ, ಮತ್ತು ಗೋಳಿ ಗಣಪತಿಯಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ವಾಣಿ ವಿಘ್ನೇಶ್ವರ ದೇಗುಲ. ಈ 3 ದೇಗುಲಗಳಿಗೆ ಈ ಸೀಮೆಯ ಜನ ನಡ್ಕೊಳ್ತಾರೆ. ಆ 3 ದೇವರ ದರ್ಶನವನ್ನು ನಾವು ಮಾಡೋಣ. ಮೊದಲಿಗೆ ನಾವು ಸೋಮೇಶ್ವರನ ದರ್ಶನ ಮಾಡಬೇಕಾಗಿದೆ. ಸೋಮೇಶ್ವರನ ದರ್ಶನಕ್ಕೂ ಮುನ್ನ ಆ ದೇವರ ಅಭಿಮುಖದಲ್ಲಿರ್ತಕ್ಕಂಥ ಈ ಕಲ್ಯಾಣಿಯನ್ನು ನಮಸ್ಕರಿಸೋಣ. ಕಲ್ಯಾಣಿಯ ದರ್ಶನವನ್ನು ಮಾಡೋಣ. ಈ ಸೀಮೆಯ ಅರಸರು ಈ ದೇವರಿಗೆ ನಡ್ಕೊಳ್ತಾ ಇದ್ರಂತೆ. ರಾಜರು ಯಾವುದಾದ್ರು ಗಂಭೀರವಾದ ಕಾರ್ಯಗಳಿಗೆ ಹೋಗಬೇಕಿದ್ರೆ ಈ ದೇಗುಲಕ್ಕೆ ಬಂದು ಈ ಸ್ವಾಮಿಯ ದರ್ಶನ ಮಾಡಿ ಆನಂತರ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ರಂತೆ. ಅಂತಹ ಸ್ವಾಮಿಯ ದರ್ಶನಕ್ಕೆ ನಾವು ಇವತ್ತು ಬಂದಿರತಕ್ಕಂಥದ್ದು. ನೋಡೋಣ ಸ್ವಾಮಿಯ ದರ್ಶನ. ಈಶ್ವರನಿಗೆ ಸೋಮೇಶ್ವರ ಅಂತ ಹೆಸರು ಬರಲಿಕ್ಕೆ ಒಂದು ಪುರಾಣದ ಕಥೆ ಇದೆ. ಏನು ಅಂತಂದರೆ, ದಕ್ಷ ಬ್ರಹ್ಮ ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದ. ಆ ಶಾಪ ವಿಮೋಚನೆಗಾಗಿ ಚಂದ್ರ ಈ ಕ್ಷೇತ್ರದಲ್ಲಿ ಬಂದು ತಪಸ್ಸನ್ನು ಆಚರಿಸಿದಂತೆ. ಆಗ ಈಶ್ವರ ಪ್ರತ್ಯಕ್ಷನಾಗಿ ಆ ಚಂದ್ರನನ್ನು ಅನುಗ್ರಹಿಸಿದಂತೆ. ಆಗ ಚಂದ್ರ ತನ್ನಲ್ಲಿದ್ದಂಥ 16 ಕಲೆಗಳನ್ನು ಈಶ್ವರನಿಗೆ ಸಮರ್ಪಿಸಿದಂತೆ. ಆದರೆ ಈಶ್ವರ ಭಕ್ತರಿಂದ ಏನನ್ನು ಸ್ವೀಕರಿಸೋಲ್ಲ. ಹಾಗಾಗಿ 16 ಕಲೆಗಳಲ್ಲಿ 15 ಕಲೆಗಳನ್ನು ಚಂದ್ರನಿಗೆ ವಾಪಸ್ ನೀಡಿ 1 ಕಲೆಯನ್ನಷ್ಟೇ ಶಿರದಲ್ಲಿ ಧರಿಸಿದಂತೆ. ಹಾಗಾಗಿ ಸೋಮ ಅಂದರೆ ಚಂದ್ರ ಅಂತ. ಹಾಗಾಗಿ ಆತನನ್ನು ಧರಿಸಿದನಲ್ಲ, ಹಾಗಾಗಿ ಆತನಿಗೆ ಸೋಮೇಶ್ವರ ಅನ್ನುವಂಥ ಹೆಸರು ಬಂತು. ಅಂಥ ಸೋಮೇಶ್ವರನನ್ನು ನಾವು ಈ ಕ್ಷೇತ್ರದಲ್ಲಿ ಕಾಣ್ತೇವೆ. ಆತನಿಗೆ ಈಗ ಪೂಜೆಗಳು ನೆರವೇರುತ್ತೆ. ಅದನ್ನು ನಾವೀಗ ನೋಡೋಣ. ಈ ದೇವಾಲಯದಲ್ಲಿ ಬಹಳ ಅಪರೂಪ ಅನಿಸುವಂತಹ ಶಿವನ ಲಿಂಗವನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ಲಿಂಗದ ಎಡಭಾಗಕ್ಕೆ ಸೋಮಸೂತ್ರ ಇರುವುದನ್ನು ಕಾಣ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ಲಿಂಗದ ಬಲಭಾಗಕ್ಕೆ ಸೋಮಸೂತ್ರ ಇರ್ತಕ್ಕಂಥದ್ದು.
ಇದು ಈ ಕ್ಷೇತ್ರದ ವಿಶಿಷ್ಟತೆ. ಅಂದಹಾಗೆ ಭಕ್ತಾದಿಗಳು ಈಶ್ವರನ ದರ್ಶನಕ್ಕೆ ಬರೋದೇ ಇಲ್ಲಿ ಬಲಭಾಗದಲ್ಲಿರ್ತಕ್ಕಂಥ ಸೋಮಸೂತ್ರ ಸಹಿತನಾದ ಈಶ್ವರನನ್ನು ಕಾಣಲಿಕ್ಕೆ. ಅಂಥ ಶಿವನನ್ನು ದರ್ಶನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಪುಣ್ಯ ಲಭಿಸುತ್ತೆ ಅನ್ನುವಂಥ ಒಂದು ಕಾರಣ ಇದೆ. ಅಂಥ ಸ್ವಾಮಿಯನ್ನು ನಾವೀಗ ದರ್ಶನ ಮಾಡೋಣ. ಈ ದೇವಸ್ಥಾನ ಅಜಮಾಸ 800 ವರ್ಷಗಳ ಹಿಂದೆ ಕರೂರು ಅರಸರ ಕಾಲದಲ್ಲಿ ಸ್ಥಾಪನೆಗೊಂಡು ಭಕ್ತರ ಅಭೀಷ್ಟವನ್ನು ನೆರವೇರಿಸ್ತಾ ಇದೆ. ಇಲ್ಲಿ ವಾರ್ಷಿಕವಾಗಿ ರಥೋತ್ಸವ, 6 ದಿವಸದ ಉತ್ಸವ, ಚೈತ್ರ ಬೌಳ ಅಮಾವಾಸ್ಯೆ ಉತ್ಸವ ಉಂಟು. ಭಕ್ತಾದಿಗಳು ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಳ್ಳುವ ಸಲುವಾಗಿ ಇಲ್ಲಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ರುದ್ರಹವನ ಮುಂತಾದವನ್ನು ಮಾಡಿಸಿಕೊಳ್ಳುವಂಥ ಪದ್ಧತಿ ಇದೆ. ನಾವು ಈ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಆ ಕೆಲಸ ಪೂರ್ತಿ ಆಗುತ್ತೆ. ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗೋದು, ಪ್ರಾಪಂಚಿಕದಲ್ಲಿ ಕುಟುಂಬದಲ್ಲಿ ಏನಾದ್ರು ತೊಂದರೆ ತೊಡ್ಕೊ ಬಂದರೆ ಅದಕ್ಕೆ ಇಲ್ಲಿ ಬಂದು ಪರಿಹಾರ ಹೇಳಿಕೊಂಡು ಪೂಜೆ ಪುನಸ್ಕಾರ ಇವಿದ್ದೆಲ್ಲ ಮಾಡಿ ಅದರಿಂದ ನಮ್ಮ ಪರಿಹಾರ ಆಗಿದೆ ಹೇಳುವಂಥ ಒಂದು ಈ ಭಕ್ತಾದಿಗಳ ವಿಚಾರ ಇದೆ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಶರವ್ಯಾಜಾತವತಜಾನೋ ರುದ್ರಮೃಡಜ. ಇಷ್ಟೊತ್ತು ನಾವು ದರ್ಶನ ಮಾಡಿದ್ದು ಸೋಮಸಾಗರದಲ್ಲಿರ್ತಕ್ಕಂಥ ಸೋಮೇಶ್ವರನನ್ನು. ಈಗ ನಾವು ಹೊರಟಿರ್ತಕ್ಕಂಥದ್ದು ಗೋಳಿ ಗಣಪತಿಯ ದರ್ಶನಕ್ಕೆ, ಗೋಳಿಯಲ್ಲಿ ನೆಲೆಸಿರ್ತಕ್ಕಂಥ ಗಣಪತಿಯ ದರ್ಶನಕ್ಕೆ ಹೋಗೋಣ. ಈಗ ಕರೂರು ಸೀಮೆಯ ರಾಜರು ಈ ದೇವಾಲಯಗಳಿಗೆ ನಡೆದುಕೊಳ್ತಾ ಇದ್ರಂತೆ. ಅಂದಹಾಗೆ ಈ ಕ್ಷೇತ್ರಕ್ಕೆ ಬಂದವರು ಈ ಸೀಮೆಗೆ ಸೇರುವಂತಹ 3 ಪ್ರಮುಖ ದೇಗುಲಗಳ ದರ್ಶನ ಪಡೆದುಕೊಳ್ತಾರೆ. 2ನೇ ಪುಣ್ಯಕ್ಷೇತ್ರದ ದರ್ಶನ ಮಾಡೋದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.